ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ರಾಜ್ಯದ ಅಧ್ಯಕ್ಷರ ಸಹಿತ ನಮ್ಮೆಲ್ಲ ಪಕ್ಷದ ಪ್ರಮುಖರೇ ಸೇರಿದಂತಹ ಶ್ರದ್ಧೆಯ ತಾಯಿಂದಿರೇ, ಆತ್ಮೀಯ ಅಣ್ಣ ತಮ್ಮಂದಿರೇ, ಮಾಧ್ಯಮದ ಮಿತ್ರರು, ಪ್ರಾಯಶಃ ಒಂದು ದೊಡ್ಡ ಹೋರಾಟಕ್ಕೆ ನಾವು ಇಳಿದಿದ್ದೀವಿ. ಜನಪರವಾದಂಥ ಹೋರಾಟ, ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡದೆ ನಿದ್ರೆ ಮಾಡ್ತಾ ಇರುವಂತ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಬೇಕಾಗಿ ಮಾಡ್ತಾ ಇರುವಂತ ಒಂದು ಅದ್ಭುತ ಹೋರಾಟ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿಧಾನಸೌಧ ನಮ್ಮ ಅತ್ಯಂತ ಪವಿತ್ರವಾದಂಥ ಸ್ಥಳ. ಆ ವಿಧಾನಸಭೆಯ ಒಳಗೆ ನಮ್ಮೆಲ್ಲ ಶಾಸಕರುಗಳು, ಆಡಳಿತ ಪಕ್ಷ ವಿರೋಧ ಪಕ್ಷದ ಎಲ್ಲ ಶಾಸಕರುಗಳು ಕೂಡ ಜನರ ಸಮಸ್ಯೆಗಳನ್ನು ಎತ್ತಿಕೊಂಡು ಅಲ್ಲಿ ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಕಂಡುಕೊಳ್ಳುವುದು ಪ್ರಜಾತಂತ್ರ ವ್ಯವಸ್ಥೆಯ ಒಂದು ಮೂಲ ಮಂತ್ರ. ಆದರೆ ಲಜ್ಜೆಗೆಟ್ಟಂತ ಸಿದ್ದರಾಮಯ್ಯರ ಸರ್ಕಾರ ಇವತ್ತು ವಿಧಾನಸಭೆಯನ್ನ ಪೂರ್ತಿ ದುರುಪಯೋಗಗೊಳಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇರುವಂತದ್ದು ನಾವು ಕಂಡಿದ್ದೇವೆ. ನಮ್ಮ ಶಾಸಕರುಗಳು, ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಅದ್ಭುತವಾಗಿ ತಮ್ಮೆಲ್ಲ ವಿಚಾರಗಳನ್ನು ವಿಧಾನಸಭೆಯ ಮುಂದೆ ಪ್ರಸ್ತಾಪ ಮಾಡಿದಾಗ ಕೂಡ ನಾನು ಪ್ರತ್ಯೇಕವಾಗಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಮೂಢ ಹಗರಣದಿಂದ ಹಿಡಿದು, ವಕ್ಫ್ ಹಗರಣದಿಂದ ಹಿಡಿದು, ನಮ್ಮ ಎಸ್ಟಿ ಜನಾಂಗಕ್ಕೆ ಮಾಡಿದಂತ ಆ ದೊಡ್ಡ ಅನ್ಯಾಯದ ಹಗರಣದಿಂದ ಹಿಡಿದು, ಎಕ್ಸೈಸ್ ಕಾಂಟ್ರಾಕ್ಟರ್ಗಳಿಂದ ಆ ಗಂಟು ಆ ಹಣವನ್ನ ಸ್ವೀಕಾರ ಮಾಡಲಿಕ್ಕೆ ಹೊರಟಂತಹ ಕೆಲಸ ಕಾರ್ಯಗಳಿಂದ ಹಿಡಿದು, ದನದ ಕೆಚ್ಚಲನ್ನ ಕೊಯ್ಯುವಲ್ಲಿವರೆಗಿನ ಆ ಅನಾಗರಿಕ ವರ್ತನೆಯಲ್ಲಿವರೆಗೆ ಬ್ಯಾಂಕ್ ಲೂಟಿಗಳು ಹಾಡು ಹಗಲೇ ನಡೀತಾ ಇರುವಂತದನ್ನು ನಾವು ಕಂಡಿದ್ದೇವೆ. ಇಷ್ಟು ಅದ್ಭುತವಾದಂತ ಒಂದು ಕೆಟ್ಟ ಕೆಲಸಗಳನ್ನ ಕಾಂಗ್ರೆಸ್ ಮಾಡಿದ್ರು ಕೂಡ ವಿಧಾನಸಭೆಯೊಳಗೆ ಇದನ್ನು ಪ್ರಸ್ತಾಪ ಮಾಡಿದ್ರೆ ಯಾವುದೇ ಕಾರಣಕ್ಕೆ ಇದಕ್ಕೆ ಸರಿಯಾದಂತ ಉತ್ತರಗಳನ್ನು ಕೊಡುವಂತ ಪ್ರಯತ್ನ ಪಡಲಿಲ್ಲ. ನಾವೆಲ್ಲ ಹಿಸ್ಟ್ರಿ ಓದಿದ್ದೇವೆ, ನಮ್ಮ ಚರಿತ್ರೆಗಳಲ್ಲಿದೆ. ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್ ಇವರೆಲ್ಲ 60% 70% ಟ್ಯಾಕ್ಸ್ಗಳನ್ನು ಹಾಕಿ ಜನರನ್ನ ಲೂಟಿ ಮಾಡಿದ್ದನ್ನು ನೀವು ಕಂಡಿದ್ದೀರಿ. ಆದರೆ ಇವತ್ತಿನ ಸಿದ್ದರಾಮಯ್ಯರ ಸರ್ಕಾರ ಅವರನ್ನ ಮೀರಿಸಿ, ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಮೀರಿಸಿ ನಮ್ಮ ತುಘಲಕ್ ಸರ್ಕಾರ, ಸಿದ್ದರಾಮಯ್ಯರ ಸರ್ಕಾರ ಸಾರ್ವಜನಿಕರ ದಿನನಿತ್ಯದ ಜೀವನಕ್ಕೆ ಬರೆ ಹೇಳ್ತೇವೆ ಅಂತ ನಾವು ಕಂಡಿದ್ದೇವೆ. ಹಾಲಿಂದ ಹಿಡಿದು, ವಿದ್ಯುತ್ತಿಂದ ಹಿಡಿದು, ಟ್ರಾನ್ಸ್ಫಾರ್ಮರ್ನಿಂದ ಹಿಡಿದು ಯಾವ್ಯಾವುದು ಬಾಕಿ ಇದೆ, ಬಹುಶಃ ಬೀಸುವ ಗಾಳಿಯೊಂದನ್ನು ಬಿಟ್ಟು ನೀರಿಗೆ ಸಮೇತ ಟ್ಯಾಕ್ಸ್ ಹಾಕಿದಂತ ಆ ಕೀರ್ತಿ ಏನಾದ್ರೂ ಇದ್ರೆ ಸಿದ್ದರಾಮಯ್ಯರ ಸರ್ಕಾರ. ಬಡ ಜನರ ಮೇಲೆ ಮಾಡ್ತಿರುವಂತ ಈ ಪ್ರಹಾರ, ಇದನ್ನೆಲ್ಲವನ್ನು ವಿಧಾನಸಭೆಯೊಳಗೆ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮೆಲ್ಲ ಶಾಸಕರು ಪ್ರಸ್ತಾಪ ಮಾಡಿದ್ರೆ ಅದನ್ನು ತಪ್ಪಿಸಿಕೊಳ್ಳುವಂತ, ನುಣುಚಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿತು, ಯಾರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ಆ ಪೂರ್ತಿ ಮಾಲಕರು, ಆ ಮಾಲಕರ ಹತ್ತಿರ ನಾವು ಹೋಗ್ತೇವೆ, ಅವರ ಜೊತೆ ಮಾತಾಡ್ತೀವಿ. ಇಡೀ ರಾಜ್ಯದ ಎಲ್ಲ ಜನರನ್ನ ನಾವು ಭೇಟಿ ಮಾಡಿ ಅವರಿಗೆ ಈ ರೀತಿಯ ಒಂದು ಅನೀತಿಯುತವಾದಂತಹ ಸರ್ಕಾರ, ಭ್ರಷ್ಟಾಚಾರದ ಸರ್ಕಾರ ಇದೆ ಅಂತ ಹೇಳುವಂತದನ್ನ ಹೇಳಿ ಜನರನ್ನೇ ಒಂದು ರೀತಿಯಲ್ಲಿ ಇದಕ್ಕೆ ತಯಾರು ಮಾಡುವಂತ ಕೆಲಸ ಮಾಡ್ತೇವೆ. ಜನ ಆಕ್ರೋಶಭರಿತರಾಗಿದ್ದಾರೆ. ಅದಕ್ಕಾಗಿ ಅದು ಜನಾಕ್ರೋಶ ರ್ಯಾಲಿ, ಜನರ ರ್ಯಾಲಿ, ಜನರ ಪರವಾಗಿ ಕೆಲಸ ಮಾಡುವಂತ ರ್ಯಾಲಿ. ಇಡೀ ರಾಜ್ಯದ ಮೂಲೆ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಸಾಮಾನ್ಯ ಜನರಿಗೆ ತಿಳಿಸುವಂತ ಕೆಲಸ ಮಾಡ್ತೇವೆ. ಬನ್ನಿ, ಒಗ್ಗಟ್ಟಾಗಿ ಹೋರಾಟ ಮಾಡೋಣ, ದುರಾಡಳಿತಕ್ಕೆ ಕೊನೆ ಹಾಡೋಣ. ಸಿದ್ದರಾಮಯ್ಯ ಅವರ ಸರ್ಕಾರ ಅದನ್ನ ಕೆಡವಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಬರಲಿಕ್ಕೆ ಇಡೀ ಜನರ ಮನವೊಲಿಸುವಂತ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳುವಂತ ಮಾತನ್ನು ಹೇಳಿ ನಾನು ಪಕ್ಷದ ವರಿಷ್ಠರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದೊಂದು ಅದ್ಭುತ ಕಾರ್ಯಕ್ರಮ. ಪ್ರಾಯಶಃ ಈ ಅದ್ಭುತ ಕಾರ್ಯಕ್ರಮ ಇದೆಯಲ್ಲ, ಇದು ಜನರನ್ನು ಮುಟ್ಟುವಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಪ್ರಮುಖರು ಪ್ರತಿ ಮನೆಗೆ ಭೇಟಿ ಕೊಟ್ಟು ಇದನ್ನು ತಿಳಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವೇ ಮಾಲಕರು, ಅಲ್ಲಿ ಕೂತ್ಕೊಂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಲಕರಲ್ಲ ಅಂತ ಹೇಳುವಂತದನ್ನ ಸಾಬೀತುಪಡಿಸುವಂತಹ ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ನಿಮಗೆಲ್ಲ ತಲುಪಿಸಿ ನನ್ನ ಮಾತು ನಿಲ್ಲಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.